ತಕರಾಲಿಲ್ಲ. ಇವರೇನೇನು ಕೃಷ್ಣ ತಂದಿದ್ದಾರೆ, ಕಳಸಾ ಬಂಡೂರಿ, ಆ ಥರ ಕಲ್ಯಾಣ ಕರ್ನಾಟಕ, ಈ ಎಲ್ಲದನ್ನ ನಿರ್ಣಯ ಮಂಡಿಸಿದ್ದಾರೆ. ಪ್ರತಿಯೊಂದು ನಿರ್ಣಯ ಮಂಡಿಸೋದಲ್ಲೂ ಕೇಂದ್ರ ಅಲ್ಲ ಆಯಿತು ನಿರ್ಣಯ ಮಂಡಿಸೋದರಲ್ಲೂ ಕೇಂದ್ರ ಸರ್ಕಾರ ತಾರತಮ್ಯ ಮಾಡದೆ ಅಂತ ಹೇಳಿದ್ದೀರಾ. ಇಲ್ಲಿ ನಾನು ನಿಮ್ಮನ್ನ ಕೇಳ್ತೀನಿ, ನೀವು 371J ಕಲ್ಯಾಣ ಕರ್ನಾಟಕಕ್ಕೆ ಬೆಂಗಳೂರಲ್ಲಿರುವಂತ 25 ಕೈಗಾರಿಕೆಗಳು ಏನೇನಿದೆ ಸಂಸ್ಥೆಗಳನ್ನ ಶಿಫ್ಟ್ ಮಾಡಬೇಕು. ನಮ್ದೇನ್ ತಕರಾರಿಲ್ಲ. ನಾನು ನಿಮ್ಮನ್ನ ಕೇಳ್ತೀನಿ, ಇಲ್ಲಿ ಈ ಸೌದಾಕಟ್ಟಿ, ಸುವರ್ಣ ಸೌದಾಕಟ್ಟಿ 10 ವರ್ಷದ ಮೇಲೆ ಆಯ್ತು. ನೀವು ಯಾವ್ದಾನ ಒಂದು ಡಿಪಾರ್ಟ್ಮೆಂಟ್ ನ ಶಿಫ್ಟ್ ಮಾಡಿದೀರಾ? ಇಲ್ಲಿ ಜನ ಕೇಳ್ತಾ ಇದ್ದಾರೆ, ಖಾಲಿ ಹೊಡಿತಾ ಐತೆ, ಯಜ್ಞಗಳೆಲ್ಲ ಓಡಾಡ್ತವೆ ಅಂತ ಹೇಳಿ. ನೀವು ಯಾವ ಮುಖ ಇಟ್ಕೊಂಡು ನಾವು ಕೇಳ್ತೀರಾ ಕೇಂದ್ರ ಸರ್ಕಾರಕ್ಕೆ? ನೀವು ಅನ್ಯಾಯ ಮಾಡಿದ್ರೆ, ನೀವು ಅನ್ಯಾಯ ಮಾಡಿದಿರಲ್ಲ, ಮಾಡ್ಬೋದಾಯ್ತಲ್ಲ, ನಿಮ್ ಕೈಯಲ್ಲೇ ಇದೆಯಲ್ಲ. ಬೇಕಾದಷ್ಟು ಇಲಾಖೆಗಳನ್ನ ಇಲ್ಲಿ ತರಬಹುದಾಯ್ತಲ್ಲ ಉತ್ತರ ಕರ್ನಾಟಕಕ್ಕೆ. ಒಂದು ನೀರಾವರಿ ಇಲಾಖೆ ತರಕ್ಕಾಗಿಲ್ಲ ಇವರು. ಒಂದು ಬ್ಯಾಕ್ವರ್ಡ್ ನಂಜುಂಡಪ್ಪ ವರದಿಯಲ್ಲಿ ಅತಿ ಹೆಚ್ಚು ಬ್ಯಾಕ್ವರ್ಡ್ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ. ಎಷ್ಟು ತಗೊಂಡೋಗಿದ್ದೀರಾ ನೀವು ಇಲಾಖೆಗಳನ್ನ? ಆಯ್ತು, ಬೆಂಗಳೂರು ತೆಗೀರಿ, ಇರೋದೆಲ್ಲ ತೆಗೆದ್ರು ನಮ್ದೇನ್ ಸಮಸ್ಯೆ ಇಲ್ಲ. ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ. ಪೊಲ್ಯೂಷನ್ ಇವಾಗ 150 ಹೋಗಿದೆ. ಮೊನ್ನೆ ಬೆಂಗಳೂರು 12 ಕಿಲೋಮೀಟರ್ ದೂರದಲ್ಲೂ 100 ಇದೆ. 50 ಒಳಗಡೆ ಇರ್ಬೇಕು ಹೋಗಿದೆ. ನಾನೇನು ಮಾತಾಡಲ್ಲ. ನೀವು ಪಾಟೀಲ್ರೆ, ನಾನು ಕೇಳೋದು, ನೀವು ಬೇರೆಯವ್ರಿಗೆ ಹೇಳಕ್ ಮುಂಚೆ ನೀವೇನ್ ಮಾಡಿದ್ದೀರಾ? ಅದೇನೋ ಹೇಳ್ತಾರಲ್ಲ, ಮನೆ ಮುಂದೆ ಬೃಂದಾವನ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ನೀವು ಮೊದಲು ಮಾಡಿ ತೋರಿಸ್ರಿ. ನಿಮ್ಮಲ್ಲಿರೋ ಇಲಾಖೆಗಳೆಲ್ಲ ಶಿಫ್ಟ್ ಮಾಡಿ. ಈ ಸುವರ್ಣ ಸೌಧ ಖಾಲಿ ಹೊಡಿತಾ ಇದೆ, ಶಿಫ್ಟ್ ಮಾಡಿ ತೋರಿಸಿ. ಆಮೇಲೆ ಕೇಂದ್ರ ಸರ್ಕಾರ ಕೇಳಿ. ಅದನ್ನು ಬಿಟ್ಬಿಟ್ಟು ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇರೋರು ನೀವು ತಾರತಮ್ಯ. ನನ್ನ ಅನ್ಸುತ್ತೆ ಮುಖ್ಯಮಂತ್ರಿಗಳು ನಾಳೆ ಉತ್ತರ ಕೊಡಬೇಕು. ಅದೊಂದು ಪೀಠಿಕೆ ಹಾಕೊಂಡವ್ರು ಅಷ್ಟೇ. ಇಷ್ಟೂನು ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ಪೀಠಿಕೆ ಅಂತ ಅನ್ಸ್ತೈತೆ ನನಗೆ.